ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹಾಲ್ ಇನ್ ಒನ್ ಪಲಾವ್ ಪೌಡರ್ ಅಂತಲೇ ಹೇಳ್ಬೋದು. ತುಂಬ ಈಸಿ ಮಾಡೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ಯಾವುದಿದು ಪಲಾವ್ ಪೌಡರ್ ಅಂತೀರಾ? ಬಾತ್ ಪೌಡರ್ ಕೇಳಿದೆ, ಇದ್ಯಾವುದಿದು ಪಲಾವ್ ಪೌಡರ್ ಅಂತೀರಾ? ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ 1-2 ಸ್ಪೂನಷ್ಟು ಲವಂಗನ ತಗೊಳ್ಳೋಣ. ಮತ್ತು ಇದು ಕಲ್ಲು ಹೂವು ಅಂತ ಸಿಗುತ್ತೆ ಅಂಗಡಿಯಲ್ಲಿ. ಈ ಥರ ಅದೊಂದು 2 ಸ್ಪೂನ್ ತಗೊಳ್ಳಿ. ಪಲಾವ್ಗೆ ತುಂಬಾ ಟೇಸ್ಟಿ ಕೊಡುತ್ತೆ ಇದು. ಮತ್ತು ಸೋಂಪು ಒಂದು 3 ಸ್ಪೂನಷ್ಟು ತಗೋತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಚಕ್ಕೆನ ತಗೋತಾ ಇದ್ದೀನಿ. ನಂತರ ಸ್ಟಾರ್ ಹೂವು, ಸ್ಟಾರ್ ಮೊಗ್ಗು ಅಂತ ಹೇಳ್ತೀವಲ್ಲ ನೋಡಿ, ಈ ಥರ ಸ್ಟಾರ್ ಹೂವು ಇರುತ್ತೆ, ಅದೊಂದು 4, ಸ್ಟಾರ್ ಮೊಗ್ಗು ಒಂದು 4-5 ತಗೊಳ್ಳಿ. ಮತ್ತು ಒಂದು 6 ಏಲಕ್ಕಿಯನ್ನು ತಗೋತಾ ಇದ್ದೀನಿ. ಜಾಯಿಕಾಯಿ ಒಂದು 3/4 ಭಾಗದಷ್ಟು ಕುಟ್ಟಿಟ್ಕೊಂಡಿದ್ದೀನಿ. ಮತ್ತು ಪಲಾವ್ ಎಲೆನ ತಗೊಂಡಿದ್ದೀನಿ ಒಂದು 5-6. ಏನಿಲ್ಲ ಕಣ್ರಿ, ಉರಿಯಂಗಿಲ್ಲ, ಮಾಡೋಂಗಿಲ್ಲ, ಬರೀ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು. ನೀವು ಯಾವ ಥರ ಪಲಾವ್ ಮಾಡಿ, ಒಣಮೆಣ್ಸಿನ್ಕಾಯಿ ಹಾಕಿ ಪಲಾವ್ ಮಾಡಿ, ಹಸಿಮೆಣ್ಸಿನ್ಕಾಯಿನ ಪಲಾವ್ ಮಾಡಿ, ಯಾವುದಕ್ಕಾದರೂ ಇದೊಂದು ಅರ್ಧ ಸ್ಪೂನ್ 1 ಸ್ಪೂನ್ ಹಾಕೊಂಬಿಟ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಪಲಾವ್ಗೆ ಅಂತಲ್ಲ, ಗ್ರೇವಿ ಕೂಡ ಹಾಕೋಬೋದು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಮಾಡಿ ನೋಡಿ. ಹೇಳಿದ್ನೆಲ್ಲ, ಯಾವ ರೀತಿ ಪಲಾವ್ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಇದೇ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕಿ, ಪಲಾವ್ ಎಲೆನೂ ಚೂರು ಮಾಡಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ನೋಡಿ, ಅದಕ್ಕೆ ಪುಡಿ ಮಾಡಿದ್ರೆ ಸಾಕು. ನಂತರ ಇದನ್ನು ನೋಡಿ, ಈಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಬಿಟ್ರೆ, ನನಗಂತೂ ಈ ಪೌಡರು ಒಂದು 2-3 ತಿಂಗಳು ಬರುತ್ತೆ. 3-4 ಜನಕ್ಕೆ ನಾವೊಂದು ಅರ್ಧ ಸ್ಪೂನ್ ಹಾಕತ್ತೀನಿ. ಇದೇ ಥರ ನೀವು ಬೇಕೆ ಜಾಸ್ತಿ ಪ್ರಮಾಣದಲ್ಲೂ ಮಾಡಿ ಇಟ್ಕೋಬೋದು. ನನಗಿದು 3 ಮಂತ್ಸ್ ಆಗಿದೆ ನೋಡಿ. ಈ ಥರ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಬಿಟ್ರೆ ಪಲಾವ್ ಪೌಡರ್ ರೆಡಿ ಆಯಿತು. ನಾನು ಹೇಳಿದ್ನಲ್ಲ, ಎಮರ್ಜೆನ್ಸಿ ಈ ಥರ ಪೌಡ್ರ್ ಹಾಕೊಂಡು ಪಲಾವ್ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.